ಅಂಗಡಿ, ಸ್ಟಿಪ್ಪರ್ ಅಂಗಡಿ ಮಾರಬಹುದು. ಅಯ್ಯೋ ಏನ, ಯಾಕೆ ಬಂದಿ? ಯಾರಿಗೆ ಕೇಳಿ ಬಂದಿ? ಹೆಂಗೆ ಬಂದಿ ಹೇಳು. ಸ್ಟೈಲ್ ನೋಡು, ಸ್ಟೈಲ್ ತೆಗಿ ಫಸ್ಟ್. ಅದ ಕುಳ್ಕೊಂಡಂಗೆ ಕಾಣ್ತೀಯ. ಬೇಕಲ್ಲಿ ಬಂದೆ. ಏನು ಮಾಡಕ್ಕೆ ಬಂದೆ? ಸುಮ್ಮನೆ ಏನೋ ಪ್ರಿಂಟ್ ಕೊಡ್ತೀನಿ ಕೊಡು. ಅದೇ ಪ್ರಿಂಟ್, ಅದು ಪ್ರಿಂಟ್ ಏನೋ ಹೊರಗೆ ಗಂಟು ಕಟ್ಕೊಂಬಂದಿದ್ದಿ. ಏನಿದು? ತಂದಿದ್ಯಾ ಅವರೆಕಾಯಿ? ಇದೇನಿದು? ಹೌದೇ, ಮತ್ತೆ ಅವರೆಕಾಯಿ ಬಿಟ್ಟಿಲ್ಲ ಅಂದೆ. ಡೂಪ್ ಬಿಟ್ಟೆ. ಡೂಪು ಸ್ಥಾನ. ಫುಲ್ ಇಷ್ಟ ತನಕ ಮನೆ ಕ್ಲೀನ್ ಮಾಡಿ 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 ಸೋತು ಇವಾಗ ಸ್ನಾನ ಮಾಡಕ್ಕೆ ಹೋಗಿದ್ದಾಳೆ. ಒಂದು ಮುಕ್ಕಾಲು ದಳಮ್ಮ ಮನೆಗಿತ್ತ. ಏನು ಮಾಡ್ತಿತ್ತು? ಬಟ್ಟೆ ಬಿಟ್ಟಿದ್ವಾ ಅವರೆಕಾಯಿ? ನೋಡ್ತೀನಿ ಎಷ್ಟು ಯಾವ್ದಾರ. ಯಪ್ಪ ದೇವ್ರೇ, ಮನೆ ಕ್ಲೀನ್ ಮಾಡಿ ಸುಸ್ತಾಯ್ತೆ ಕಣು. ತೊಟವರೆಕಾಯಿ ಇವೆ? ತೊಟವರೆಕಾಯಿ ಎಲ್ಲ ಕಣ, ಇತ್ಲವರೆಕಾಯಿ ಎರಡು ಒಂದೇ. ಇತ್ಲವರೆಕಾಯಿ, ಅವರೆಕಾಯಿ ಕೊಯ್ಕೊಂಬಂದಿದ್ದೀಯಾ? ಬಿಟ್ಟಿದ್ದಾವೆ, ಪರವಾಗಿಲ್ಲ, ಚೆನ್ನಾಗಿದ್ದಾವಲ್ಲ ಕಾಯಿ, ಗಟ್ಟಿಕಾಯಿ. ಇದು ಇತ್ಲವರೆಕಾಯಿ. ಏನಕ್ಕೆ ಕಿತ್ಕೊಂಬಂದ? ಬಿಟ್ಟಿದ್ವಾ? ಚೆನ್ನಾಗಿದೆ. ಎಳೆ ಅಂತ ಕೊಯ್ಕೊಂಬಂತೀವಿ. ಅಮ್ಮ ಬಲ್ತಿರ ಕೊಯ್ಕೊಂಬಂತು. ಬಲ್ತಿರ ಚೆನ್ನಾಗಿರ್ತವೆ ಅಂತ. ಬಲ್ತಿದ್ರು ಬೀಜ ಇರ್ತಾವಲ್ಲ, ಬೀಜ ಒಳಗೆ ಟೇಸ್ಟ್ ಇರ್ತವೆ. ಹೌದಾ? ಎಳೆ ಅಂದ್ರೆ ಎಲ್ಲ ಟೇಸ್ಟ್ ಇರುತ್ತೆ. ಚೆನ್ನಾಗಿರುತ್ತೆ. ಆ ಸಿಪ್ಪೆ ಬರಕಿಲ್ಲ. ಸಿಪ್ಪೆ ಬರ್ಕೊ ಒಟ್ಟು ತಿನ್ಬೋದು. ಎಷ್ಟು ಕೆ ಜಿ ಸಣ್ಣ ಇದೆಯಾ? 7 ಕೆ ಜಿ ಸಣ್ಣ ಇದೆಯಾ? ಏನು ಚಿಂತೆ ನಿನಗೆ? ಏನು ಚಿಂತೆ? ಮದುವೆ ಆಗಿಲ್ಲ ಅಂತ ಚಿಂತೆನಾ? ಹುಡುಗಿ ಸಿಕ್ಲಿಲ್ಲ ಅಂತ ಚಿಂತೆನಾ? ಅಯ್ಯೋ, ನಾನು ಕಾಫಿ ಹೋತು. ಏನು ಹೇಳ್ಬೇಕು? ಮದುವೆ ಕಾರ್ಡ್ ಕೊಡೋಕ್ಕೆ ನಿಂದ. ಅದನ್ನು ನಾವು ನಿನ್ನ ಮದುವೆ ಮರ್ತೇ ಬಿಟ್ಟಿದ್ದೀವಿ. ನಾವು ನಿನ್ನ ಮದುವೆ ಆಗಲ್ಲ ಅಂತ ಡಿಸೈಡ್ ಆಯಿತು ನಮಗೆ ಆಲ್ರೆಡಿ. ಬಿಡು, ಪಕ್ಕ ಆಗಲ್ಲ ನಿನ್ನ ಮದುವೆ. ನಮ್ಮ ಅಣ್ಣನ ಮದುವೆ ನೋಡಬೇಕು, ನಮ್ಮ ಅತ್ತಿಗೆ ಬರ್ತಾಳೆ ಅನ್ನೋದು ಕನಸು ಕಾಣೋದು ಬಿಟ್ಟಿದ್ದೀವಿ ನಾವು ಇವಾಗ, ಗೊತ್ತಾ? ಏನು ಮಾಡೋಕ್ಕಾಗಲ್ಲ. ನೀನೇನೋ ನಿಮ್ಮ ಮನೆಯನ್ನು ಕಾಡು ಮಾಡಬೇಕು ಅಂತಿದೆಯಲ್ಲ, ಮಾಡು. ನಿನ್ನ ಸಾಲು ಮರದ ತಿಮ್ಮಕ್ಕ ಆಗಿ ನೀನು ಸಾಲು ಮರದ ಓಂಕಾರಪ್ಪ ಆಗು. ಸಾಲು ಮರದ ತಿಮ್ಮಣ್ಣ ಆಗು. ಅದು ಇದು ಏನೇನೋ ಗಿಡ ಬೆಳೆಸಿದೆಯಲ್ಲ. ಮುಂದೆ ಮನೆ ತಕ ಇನ್ನೊಂದು ಅಲಿತಾ ಪಕ್ಕದಾಗೆ ಅಲ್ಲಿಗೆ ಹಾಕಿದ್ದೀರಿ ತೆಂಗಿನ ಗಿಡ? ಹೌದೇ? ನಿಮ್ಮ ತೆಂಗಿ ತೋಟ ಇರಲಿಲ್ಲ? ತೆಂಗಿ ತೋಟ ನಿಮ್ಮವರು ಬರೋದು ರೋಡ್ ತನ್ನ ರೋಡ್ ಆಗೋದು ಆ ಕಡೆ. ಹೌದಾ? ಈ ವಾಸ್ತು ಹಾಕೋದು ಹೇಳ್ತಾರೆ ಹೊಲಕ್ಕೆ. ಹಾಕಿದ್ರೆ ಹಾಕ್ಬೇಕಾ? ಗುಂಡಿ ತೆಗ್ಸಿದ್ದೀವಿ, ಹಾಕ್ಬೇಕು. ದನಿ ಮನೆಯಲ್ಲ ರೆಡಿ ಆಯ್ತಾ? ದನಿ ಮನೆ ರೆಡಿ. ನೀವು ಹೇಳ್ಬೇಕು ಆನ್ಸರ್. ಉಪ್ಪು ಹಾಕಿಲ್ಲ? ಹಾಕಿನಿ ಕಣ. ನಮ್ಮ ಅಣ್ಣ ಬಂದಿದ್ದ ಬೆಳಿಗ್ಗೆ. ಅವನ ಹತ್ರನೂ ಸ್ವಲ್ಪ ಮಾತುಕತೆ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಆಮೇಲೆ ಇವಾಗ ತಿಂಡಿ ಮಾಡಿಕೊಟ್ಟೆ. ತಿಂಡಿ ಎಲ್ಲ ತಿಂದುಬಿಟ್ಟು ಸಂಜೆ ಆಗಿಬಿಟ್ಟಿತ್ತು. 4 ಗಂಟೆ ಏನೋ ಆಗಿಬಿಟ್ಟಿತ್ತು, 5 ಗಂಟೆ ಏನೋ.
ಸ್ವಲ್ಪ ಪಾನಿಪುರಿ ತಿನ್ಕೊಂಬರೋಣ. ನಮ್ಮಣ್ಣ ಅಪರೂಪಕ್ಕೆ ಬಂದಿದ್ದಾನಲ್ಲವ, ಪಾನಿಪುರಿ ತಿನ್ಕೊಂಬರೋಣ ಅಂತ ಬಂದ್ವಿ. ಅವ್ನು ಅಪರೂಪ ಫ್ರೆಂಡ್ಸ್ ಬರೋದೇ ಇಲ್ಲ. ನಾವು ಎಷ್ಟು ಕರಿತೀವಿ ಬಾ ಬಾ ಅಂತ, ಬರೋದಿಲ್ಲ. ಅಪರೂಪದಲ್ಲಿ ಅಪರೂಪ ಅವ್ನು ಬರೋದು. ಹಾಗಾಗಿ ಬಂದಿದ್ದಾನಲ್ವ ಅಂತ ಪಾನಿಪುರಿ ತರೋಣ ಅಂತ ತಿಂದುಬರೋಣ ಅಂತ ಹೋಗಿದ್ವಿ ಅಂಗಡಿ ಹತ್ರ. ಆಮೇಲೆ ಪಾನಿಪುರಿ ತೊಗೊಂಡಿಲ್ಲ, ಅಲ್ಲಿ ಸ್ವಲ್ಪ ಜನ ರಶ್ ಇದ್ದರು ಅಂತ ಬೇರೆ ಅಂಗಡಿ ಹತ್ರ ಹೋಗೋಣ ಬನ್ನಿ ಅಂತ ಮತ್ತೆ ವಾಪಸ್ ಬಂದ್ವಿ. ಇಲ್ಲಿ ಕಬಾಬ್ ತಗೊತಿದ್ದಾರೆ ಇಬ್ಬರು. ಯಾಕಂದರೆ ಮನೇಲಿ ಏನು ಮಾಡೋ ಥರ ಇರಲಿಲ್ಲ ಚಿಕನ್ ಏನು. ಯಾಕಂದರೆ ನಮ್ಮ ಮನೆಯವರು ಮಾಲೆ ಹಾಕಿರೋ ಕಾರಣ ತಾನು ತಿನ್ನಂಗೂ ಇಲ್ಲ, ಮನೆಗೆ ಮಾಡೋಂಗೂ ಇಲ್ಲ, ತರೋಂಗೂ ಇಲ್ಲ ಮನೆಗೆ. ಹಂಗಾಗಿ ಅವರಲ್ಲಿ ಚಿಕನ್ ಕಬಾಬ್ ತೊಗೊತಾ ಇದ್ರು. ಅದರಲ್ಲಿ ಪಾನಿಪುರಿ ತಗೋಣ ಅಂತ ಬಂದ್ವಿ. ಬಾವಂಕು ಬಾರೋ ಒಳಗಡೆ ಬಾರೋ. ಸತ್ಯ ಹಣ ನಡ್ಕೊಂಬತ್ತೀರ ಬಾ ಒಂಚೂರ ಆ್ಯಕ್ಟಿವ್ ಆಗಿರು. ಹೇಳೋ ಇವಾಗ ಮಾತಾಡೋ. ಬಿಲ್ ಇಲ್ವೇನೋ, ಅವಮಾನ ಮಾಡ್ತಿದ್ವಿ ಮನೆ ಕರ್ಸಿ ಮಾತಾಡಲ್ಲ. ಮನೆ ಕರ್ಸಿ ಅವಮಾನ ಮಾಡ್ತಾ ಇದೀವಿ. ಛೇ 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 ನಮ್ಮ ಅಣ್ಣನ್ನ. ಮಾತಾಡೋ, ಹೇಳೋ ಇವಾಗ. ಮೂಗನದೇ ಮಾತಾಡಲ್ಲ. ನಿಜ ವಿಡಿಯೋ ಮಾಡ್ತೀನಿ ಸಹಿತ. ನೋಡಿ ಪಪ್ಪ ಅಣ್ಣ ಅಂತ ಬೈತಮ್ಮ ಪ್ರೀತಿಯಿಂದ ಕರಿತೀವಿ, ಅಣ್ಣ ಅಂತ ಪ್ರೀತಿ. ಯಾವತ್ತು ಒಂದಿನೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದ್ರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾತಾಡಿಲ್ಲ. ಆಮೇಲೆ ವಿಡಿಯೋ ಆನ್ ಮಾಡಿದ್ರೆ ಸುಮ್ಮನೆ ಆಮೇಲೆ ಹೋಗೋ ಬಾರೋ ಅದು ರಿಯಲ್ ಆಗಿ ಅಂದ್ಕೊಂಡವ್ರು ಹಂಗೆ ಅಂತಾರೆ ಯಾವಾಗ್ಲೂ ಅಂತ. ಹೌದು, ಹಂಗಲ್ಲ ಅನ್ನಲ್ಲ. ಅಣ್ಣಯ್ಯ ಅಂತೀವಿ, ಬಾಯ್ ತುಂಬ ಅಣ್ಣಯ್ಯ ಅಂತ ಕರಿತೀನಿ. ಅವ್ರೇನೋ ಗೊತ್ತಾಯ್ತು ಅಣ್ಣ ಅಂತ ಕರೀತೀನಿ. ಗೋಬಿ ಪಾನಿಪುರಿ ಅದು ಇದು ಅಳಮೊಳ ಎಲ್ಲ ತಿಂದು ಸಾಕಾಯಿತು. ಇವರು ನನಗೆ ಹೊಟ್ಟೆ ಉರಿಸ್ಬೇಕು ಅಂತಲೇ ಕಬಾಬ್ ತಂದಿದ್ದಾರೆ. ಮನೆಗೆ ಮಾಡೋಂಗಿಲ್ಲ ಅಂತ ಕಬಾಬ್ ತಂದಿದ್ದಾರೆ. ನಾನು ತಿನ್ನಂಗಿಲ್ಲ, ಎಕ್ಸ್ಪೆಷಲಿ ನಾನು ತಿನ್ನಂಗಿಲ್ಲ. ನೋಡಿ ಇಲ್ಲಿ ನೀರು ಸೇರ್ಕೊಂಡು ನನ್ನ ಹೊಟ್ಟೆ ಉರಿಸ್ತವ್ರೆ ಇಬ್ರು ಸೇರ್ಕೊಂಡು. ನೋಡಿ ಇಲ್ಲಿ ಅಯ್ಯೋ ಹೊಟ್ಟೆ ಉರಿಸ್ತಾರಲ್ಲಪ್ಪ ದೇವ್ರೇ. ಯಾರ ಹಾಕ್ಲಿ ಕಬಾಬ್ ತಿಂತಿದ್ದಾರೆ ನನ್ನ ಬಿಟ್ಟು ಕಬಾಬ್ ತಿಂತಿದ್ದಾರೆ ಫ್ರೆಂಡ್ಸ್ ಇಬ್ರು. ಒಳಗೆ ತಿನ್ನಂಗಿಲ್ಲ, ಇವಾಗ ತರಂಗಿಲ್ಲ, ಮಾಡಂಗಿಲ್ಲ ಮನೇಲಿ. ಯಾವ್ದಿರು ಬರುತ್ತೆ ನೋಡಿ. ಬರುತ್ತೆ ನಿಲ್ಲುತ್ತೆ ಹೇಳು. ಒಳಗೆ ಬರಲ್ಲ ನೋಡಿ. ನೋಡಿ ಫ್ರೆಂಡ್ಸ್ ಇಬ್ರು ಸೇರ್ಕೊಂಡು ತಿಂತವ್ರೆ. ಮನೇಲಿ ಮಾಡಂಗಿಲ್ಲ, ನಾನು ತಿನ್ನಂಗಿಲ್ಲ. ಮೇನ್ಲಿ ನಾನು ತಿನ್ನಂಗಿಲ್ಲ, ಅದಕ್ಕೆ ತಿಂತ ಹೊಟ್ಟೆ ಉರಿಸ್ತವ್ರೆ ನಂದು. ಹೊಟ್ಟೆ ಉರಿಸ್ತಾರೆ. ಹೊರಗಡೆ ತಿಂತಾ ಇದ್ದಾರೆ ಹಿಂದೆ. ಅಯ್ಯೋ ನೀವು ಅವಾಗಲೇ ತಿನ್ಬೇಕಾಯ್ತು, ಬಿಸಿ ಇದ್ದಾಗಲೇ ತಿನ್ನೋ ನೀನು. ಬಾರೋ ತಿನ್ಬಾರೋ. ತಿನ್ನೋ ಹೋಗ್ಲಿ. ನೋ ಆ ಮೆಸೇಜ್ ಎಲ್ಲ ನಾನು ನೋಡ್ಬೇಕು ಇವಾಗ. ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತೊಳಗೆ ಕೂತ್ಕೊಂಡು. ತಿನ್ನಿ ಉರ್ಸಿ ಹೊಟ್ಟೆ ಎಷ್ಟು ಉರಿಸ್ತೀರಾ ಉರ್ಸಿ. ತಿನ್ನಿ ಇರ್ಲಿ ಪಾಪ, ಅಣ್ಣಯ್ಯ ಚೆನ್ನಾಗಿರ್ಬೇಕು. ದೇವರ ಕೊಟ್ಟ ಅಣ್ಣಯ್ಯ. ಕೂತ್ಕೋ ಇಲ್ಲೇ ಚೇರ್ ಮೇಲೆ ಆಸೀನರಾಗಿ ಪ್ಲೀಸ್. ಅದು ನಿಮ್ಮದೇ ಸಿಂಹಾಸನ. ಯಾಕೆ ಅಪ್ಪ ನೀ ನಾನು ಬಾಯ್ಲರ್ದೇ ಮತ್ತೆ ಮಾಡೋದು. ಫಾರಮ್ ಜಾಸ್ತಿ ಮಾಡೋದು, ಬಾಯ್ಲರ್ದೇ ಮಾಡೋದು. ಬಾಯ್ ನಾನು ಒಳಗೆ ಹೋಗ್ತೀನಿ. ಬಾಯ್ ಮಾಡಿ ನೋಡಿ. ಆ ಕಡೆ ದೋರ್ ಬಾಕ್ಲಿಗೆ ಆ ಕಡೆಗೆ ಒಬ್ರು ಹೆಂಗೆ ಕೂತ್ಕೊಂಡಿದ್ದಾರೆ ತಿಂತಾ. ಛೇ ತಿಂದ್ರಿ. ಅದೇನೋ ಗೊತ್ತಿಲ್ಲ, ಅದು ಈಗ ಮಾಮೂಲಿ ಟೈಮಾಗಿ ಸುಮ್ಮನೆ ಇದ್ರೆ ತಿನ್ನಗಾಗುತ್ತೆ. ಇವಾಗ ನೀವು ಮುಂದೆ ತಿಂದರೆ ನನಗೆ ಏನು ಅನ್ನಿಸ್ತಾ ಇಲ್ಲ. ನನಗೆ ಒಂಥರ ಅದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಮನಸ್ಸಲ್ಲಿ, ಇಲ್ಲ ತಿನ್ನಬಾರ್ದು ಅಂತ. ನನಗೇನು ಅದು ಅಯ್ಯೋ ಕಾಣಿಸಲ್ಲ ಇಲ್ಲಿಗೆಲ್ಲ ಇದಾಯ್ತು. ಸರಿ ಅದು ಮೈಂಡಲ್ಲಿ ನನಗೆ ಫಿಕ್ಸ್ ಆಗ್ಬಿಟ್ಟೈತೆ, ಅದು ತಿನ್ನಬಾರ್ದು ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತಾ. ಅದು ನೀವೇನೇ ತಿಂದ್ರೆ ನನಗೆ ತಿನ್ನಕ್ಕಾಗಲ್ಲ. ನನಗೂ ಹಂಗೆ ಆಗ್ತಿರೋದು ಇವಾಗ ಅಷ್ಟೇ.
ಅದೇನೋ ತಿನ್ಲೇಬೇಕು ಬೇರೆ ಟೈಮ್ ಅವ್ರ ಟೈಮಲ್ಲಿ ಏನಾದ್ರು ತಿಂದಿದ್ರೆ ಬಾಯಿ ನೀರು ಬರುತ್ತೆ ತಿನ್ಬೇಕು ಅಂತ ಇಂಥ ಟೈಮ್ ನನಗೆ ಏನು ಅನ್ನಿಸ್ತಾನೆ ಇಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಹಂಗೆ ಆಗ್ತಾ ಇರೋದು ತಿಂದೆ ಆದರೂ ತಿಂದಿದ್ರಿ ನೀವು ಸ್ವಲ್ಪ ದಿವಸ ಆಮೇಲೆ ನಾವು ಮಾಡ್ಕೊಂಡು ತಿನ್ನೋವು ಇವ್ನು ನೋಡಿ ಎಂಥ ಟೈಮ್ ಬಂದಿದ್ದಾನೆ ಇವನು ಮಾಡೋ ಟೈಮ್ ಬರಲ್ಲ ಮಾಡಲಿ ಟೈಮ್ ಬರೋದು ಇವನು ಯಾವಾಗಲೂ ನಮ್ಮ ಮನೆಗೆ ಒಂದ್ಸರಿ ಇದು ಏನೋ ತೇರಿತ್ತಾ ತೇರಾ ಇದು ಗುರುವಾರ ದಿವಸ ಬಂದಿದ್ದ ಬರ್ತಡೇ ದಿವಸ ಅಲ್ಲ ಇನ್ನೊಂದ್ ದಿವಸ ಗುರುವಾರ ಇನ್ನೊಂದು ಶ್ರಾವಣ ಟೈಮಲ್ಲಿ ಬಂದಿದ್ದ ಎಲ್ಲ ಬರೀ ಇಂಥ ಟೈಮೆಲ್ಲ ಬರ್ತಾರೆ ನಮ್ಮ ಹೊಟ್ಟೆ ಉರಿಸ್ತಾರೆ ಈಗ ಹೊಟ್ಟೆ ಉರಿಸ್ತಾವ್ರೆ ನಮ್ದ ತಿಂದ್ರಿ ಓಕೆ ತಿಂದ್ರಿ ಸ್ವಲ್ಪ ದಿನ ಚೆನ್ನಾಗಿ 10 350 ರೂಪಾಯಿಗೆ ಎಷ್ಟು ತಿನ್ಬೋದು ದೇವರೇ ಅಲ್ಲ ಇವತ್ತು ಏನೋ ನಾವೇನೋ ಅಲ್ಲ 4 kg ನಾವೇನಾರ ಇದಕ್ಕೆ ನಾಳೆ ತಿನ್ನಂಗಿದ್ರೆ ಹೊಸರು ಹೋಗೋದಾಯ್ತು ಎಲ್ಲರೂ ಆರಾಮ ತಿನ್ಬೋದಲ್ಲಿ ಹೋಟ್ಲಿಗೆ ಹೋಗೋದಾಯ್ತು ಏನ್ ಮಾಡ್ತೀಯ ನಾನು ತಿನ್ನಂಗಿಲ್ವಲ್ಲ ಇದರಿಂದ ವೆಚ್ಚಿನ ಕಲಿಗೆ ಹೋಗ್ಲಿ ಇಲ್ಲ ಅಂದ್ರೆ ಓಂಕಾರ ಎಳ್ಕೊಂಡು ದರ ಅಂತ ಹೋಗ್ತಾ ಇದ್ವಿ ಅಲ್ಲ ಓಂಕಾರ ಯಾವಾಗ ಅವನು ಬರ್ತಡೇ ಬಂದಿದ್ದು ಇವಾಗಲೇ ಬಂದಿರೋದು ಜಾತ್ರೆ ಅಲ್ಲ ಅವ್ನು ಯಾಕೆ ಬಂದಿದ್ದ ಜಾತ್ರೆಗೆ ಯಾರು ಬರ್ತಾರೆ ಬಂದಿದ್ನ ಅವನೇ ಸುಮ್ಮನೆ ಬರೋನು ಅಲ್ಲ ನಮಗೋಸ್ಕರ ಬಂದಿಲ್ಲ ಅವನು ಜಾತ್ರೆಗೆ ನಮಗೋಸ್ಕರ ಯಾವತ್ತೂ ಬರಲ್ಲ ಅವನು ಬಾಯ್ ತಿಂದು ನೀಟಾಗಿ ಹೆಚ್ಚು ಕಟ್ಟೆ ಕೈ ತಗೊಂಡು ನೀಟಾಗಿ ಒಳಗೆ ಬನ್ನಿ ಓಕೆನಾ ಬಾಯ್